ಆಸೀನರಾಗಿರುವಂಥ ನಮ್ಮ ಕಾಡೇನಹಳ್ಳಿ ನಾಗರಾಜಣ್ಣರವ್ರಿಗೆ ಹಾಗೂ ಕಪ್ಪಲಮಡುಗು ಗ್ರಾಮಸ್ಥರು, ಹಿರಿಯರು, ಮುಖಂಡರು ಎಲ್ಲರೂ ಆಗಮಿಸಿದ್ದೀರಾ. ನಿಮಗೆಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ದಿವಸ ನಮ್ಮ ಕಪ್ಪಲಮಡುಗು ಗ್ರಾಮದ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಂಡಿದ್ದೀವಿ. ಈ ವಾರ್ಷಿಕ ಮಹಾಸಭೆ ಏನು ಅಂದರೆ, ನಮ್ಮ ಪ್ರತಿ ವರ್ಷ ನಮ್ಮ ಹಾಲು ಸಹಕಾರ ಸಂಘದಲ್ಲಿ ಏನೇನು ವ್ಯವಹಾರಗಳಾಗಿದೆ ಅನ್ನೋದನ್ನು ಸಾರ್ವಜನಿಕವಾಗಿ ತಿಳಿಸ್ಕೊಡುವಂಥದ್ದು ಇದೊಂದು ವಾರ್ಷಿಕ ಮಹಾಸಭೆ. ಈ ವಾರ್ಷಿಕ ಮಹಾಸಭೆಗೆ ತಾವೆಲ್ಲರೂ ಆಗಮಿಸಿದ್ದೀರಾ, ಸಂತೋಷ ಸುದ್ದಿ. ಸುಮಾರು ನಿಮ್ಮ ಹತ್ರ ಒಂದು ವಿಚಾರ ಹಂಚ್ಕೋಬೇಕಾಗಿತ್ತು. ಸುಮಾರು ನಮ್ಮೂರಲ್ಲಿ ಒಂದು ಹೆಸರುವಾಸಿ ಆದಂಥ ಒಂದು ಮಿಲ್ಕ್ ಯೂನಿಯನ್ ಇತ್ತು. ಒಂದು ದಿನಕ್ಕೆ ಏನಿಲ್ಲ ಅಂದರೂ ಒಂದು ಹೊತ್ತಿಗೆ 25-26 ಕ್ಯಾನ್ ಹಾಲು ಆಗ್ತಾಯಿತ್ತು. ಕಾರಣಾಂತರಗಳಿಂದ ಅದನ್ನು ಮುಚ್ಚಿಬಿಟ್ರು. ನಮ್ಮೂರಿನ ಹಿರಿಯ ಮುಖಂಡರಾದಂಥ ದಿವಂಗತ ಪೆದ್ದಪ್ಪಯ್ಯನವ್ರ ಜೊತೆ ಸುಮಾರು 18 ವರ್ಷದ ಹಿಂದೆ ನಾನು ಕಾಡೇನಹಳ್ಳಿ ನಾಗರಾಜಣ್ಣವ್ರ ಮನೆ ಹತ್ರ ಹೋಗಿದ್ದೆ. ಅವ್ರು ಇದ್ಕೊಂಡು, ಓ ಗೌಡ, మా ఊర్లో డైరీ మూసేసిండారు, వీడేమో కొలుసుకుంటాడంట, వీనికి కొంచెం డాప్ చేయప్ప అంದ್ರು. అన్నా ఇప్పుడు తానే మూసేసిండేది, తిరుగా ఓపెన్ చేస్తే బాధ అవుతుంది, చూస్తామన్నా ముందరికి ಅಂತ ಹೇಳಿದ್ರು. ಸುಮಾರು ಸತಿ ನಾಗರಾಜಣ್ಣವ್ರ ಹತ್ರ ಹೋಗಿದ್ದೀವಿ ನಾವು. ಅವತ್ತಿನ ಪರಿಸ್ಥಿತಿಗೆ ಅವತ್ತು ಡೈರಿ ಓಪನ್ ಮಾಡೋಕ್ಕಾಗಲಿಲ್ಲ. ಮತ್ತು ನಾವು ಗ್ರಾಮಸ್ಥರೆಲ್ಲೂ ಹುಡುಗರೆಲ್ಲ ಸೇರಿಕೊಂಡು ಏನಾದರೂ ಮಾಡಿ ನಮ್ಮೂರಲ್ಲಿ ಒಂದು ಡೈರಿ ಓಪನ್ ಮಾಡಬೇಕು, ನಮ್ಮ ಮಹಿಳೆಯರೆಲ್ಲರೂ ದುಡಿದು ಕಷ್ಟಪಟ್ಟು ಹಾಲು ಡೈರಿಗೆ ಹಾಕ್ತಾಯಿದ್ದಾರೆ, ಈ ದುಡ್ಡನ್ನೆಲ್ಲ ಪ್ರೈವೇಟ್ ಡೈರಿಗಳವ್ರು ಲೂಟಿ ಮಾಡ್ತಾಯಿದ್ದಾರೆ, ಅದರಿಂದ ಯಾವುದೂ ಸವಲತ್ತುಗಳಿಲ್ಲ, ನಾವೇನಾದರೂ ನಮ್ಮ ಊರಿಗೇನಾದರೂ ಒಂದು ಶಾಶ್ವತವಾದ ಕೆಲಸ ಮಾಡಬೇಕು ಅಂತ ನಾವು ಸುಮಾರು ಹುಡುಗರೆಲ್ಲ 10 ಜನ ಸೇರಿಕೊಂಡು ನಿರಂತರವಾಗಿ ಪ್ರಯತ್ನ ಪಡ್ತಾ ಇರುವಾಗ ಒಂದು ಒಳ್ಳೆಯ ಕೆಲಸ ಆಗಬೇಕು ಅಂದರೆ 106 ಅಡಚಣೆಗಳು ಬಂತು ನಮಗೆ. ನಾವೆಲ್ಲ ಅಡಚಣೆಗಳನ್ನು ಸಾಧಿಸ್ಕೊಂಡು ನಾಗರಾಜಣ್ಣ ಹತ್ರ ಹೋದಾಗ ನಾಗರಾಜಣ್ಣನವ್ರು ಕೂಡ ನಮಗೆ ಇಲ್ಲ ಅಲ್ಲಿ ಡೈರಿ ಮಾಡಿಕೊಡ್ದು ಅನ್ನೋ ಇದು ಮಾಡಿದ್ರು. ಒಂದು ದಿವಸ ನಾಗರಾಜಣ್ಣ ಕಾಡೇನಹಳ್ಳಿ ತೋಟಕ್ಕೆ ಕರೆದ್ರು ನನ್ನನ್ನು, ಯಾರಿಗೂ ಗೊತ್ತಿಲ್ಲ ವಿಚಾರ. ಕರೆದು ಕೇಳಿದ್ರೆ, ಏನಪ್ಪ ನಿನ್ನ ಬಗ್ಗೆ ಹಿಂಗೆ ಹೇಳ್ತಾ ಇದ್ದಾರೆ, ಡೈರಿ ಓಪನ್ ಮಾಡಿದ್ರೆ ನೀನೇನು ಮಾಡ್ತೀಯೋ ಏನೋ ಅಂತೇಳಿ. ಅಣ್ಣ, ಇವತ್ತು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ, ನಿಮಗೆ ಕೆಟ್ಟ ಹೆಸರು ಬರುವಂಥ ಕೆಲಸ ನಾನು ಯಾವತ್ತೂ ಮಾಡೋದಿಲ್ಲ ಡೈರಿ ವಿಚಾರದಲ್ಲಿ, ದಯವಿಟ್ಟು ನನಗೆ ಡೈರಿ ಮಾಡಿಕೊಡಿ ಅಂತ ಹೇಳಿದೆ. ಅವಾಗೇ ಫೋನ್ ತಗೊಂಡು ಡೈರಿಗೆ ಫೋನ್ ಮಾಡಿ, ನಾಳೆ ರಮೇಶ್ ಬರ್ತಾರೆ, ಅವ್ರಿಗೆ ಡೈರಿ ಓಪನ್ ಮಾಡೋದಕ್ಕೆ ಲೆಟ್ರ್ ಮಾಡಿಕೊಡಿ ಅಂತ ಹೇಳಿದ್ರು. ಇಮಿಡಿಯೇಟಾಗಿ ನಾವು ಹೋದ್ವಿ, ಲೆಟ್ರ್ ಮಾಡಿಕೊಟ್ರು, ಡೈರಿ ಓಪನ್ ಮಾಡಿದ್ವಿ. ಇವತ್ತು ನಮ್ಮ ಡೈರಿ ಬಹುಶಃ ನನಗನ್ಸುತ್ತೆ 4 ವರ್ಷದಲ್ಲಿ ಒಂದು ಬೆಸ್ಟ್ ಡೈರಿ ಅವಾರ್ಡ್ ತೊಗೊಂಡಿದೆ ಮುಳಬಾಗಿಲು ತಾಲೂಕಲ್ಲಿ. ಇದ್ರ ಜೊತೆಗೆ ಸುಮಾರು 8 ಲಕ್ಷ ರೂಪಾಯಿಯನ್ನು ನಾವು ಉಳಿತಾಯ ಮಾಡಿದ್ದೀವಿ. ಇದರಲ್ಲಿ ಡೈರಿ ದುಡ್ಡಲ್ಲಿ ಯಾರೇ ಆಗಲಿ 1 ರೂಪಾಯಿ ಅವ್ಯವಹಾರ ಮಾಡೋದಕ್ಕೆ ನಾವು ಬಿಡೋದು ಇಲ್ಲ, ಮಾಡೋಂಥ ಪರಿಸ್ಥಿತಿನೂ ಇಲ್ಲ. ಎಲ್ಲರೂ ಒಗ್ಗಟ್ಟಾಗಿದ್ದೀವಿ, ಡೈರಿ ಮಾಡ್ತಾಯಿದ್ದೀವಿ. ಡೈರಿಯಿಂದ 8 ಲಕ್ಷ ರೂಪಾಯಿ ಆದಾಯ ಇದೆ. ಮುಂದಿನ ದಿವಸ ಇದೇ ಥರ ನಮ್ಮ ಡೈರಿ ನಡ್ಕೊಂಡು ಹೋಗಲಿ. ಯಾರು ಇಲ್ದಿರ ಡೈರಿ ಅನ್ನೋ ಸಮಸ್ಯೆ ಒಂಥರ ಊರಿಗೆ ಒಂದು ಮಿನಿ ಬ್ಯಾಂಕ್ ಇದ್ದಂಗೆ. ಸುಮಾರು 3 ವರ್ಷ ನಾವು ನಮ್ಮ ಡೈರಿ ಕಡೆಯಿಂದ ಯಾರಿಗಾದರೂ ಹಸುಗೆ ಹುಷಾರಿಲ್ಲ ಅಂತ ಹೇಳ್ಬಿಟ್ರೆ ಚೀಟಿ ಹಾಕ್ಸ್ಕೊತಾರೆ 50 ರೂಪಾಯಿ. ನಾವು ಅದನ್ನು ಫ್ರೀಯಾಗಿ ಕೊಟ್ಟಿದ್ದೀವಿ. ನಮ್ಮ ಡೈರಿ ಲಾಭ ದುಡ್ಡಲ್ಲಿ ಅದನ್ನು ಬರ್ಸ್ಕೊಂಡು ಅದನ್ನು ಫ್ರೀಯಾಗಿ ಕೊಟ್ಟಿದ್ದೀವಿ ನಾವು. ಅದೇ ಥರ ಇನ್ಶೂರೆನ್ಸ್ಗಳಾಗಲಿ, ಹಸುಗಳಿಗೆ ಬರುವಂಥ ಕಾಯಿಲೆಗಳಿಗೆ ಇಂಜೆಕ್ಷನ್ಗಳಾಗಲಿ, ಮತ್ತು ಫೀಡ್ ಆಗಲಿ, ಎಲ್ಲ ರೀತಿಯಲ್ಲೂ ನಮಗೆ ಇನ್ ಟೈಮ್ಗೆ ಬರೋ ಥರ ನಮ್ಮ ನಾಗರಾಜಣ್ಣವ್ರು ನಮ್ಗೆ ಸಹಕಾರ ಮಾಡಿದ್ರು. ಇವತ್ತು ನಾಗರಾಜಣ್ಣವ್ರು ಏನಾದರೂ ನಮಗೆ ದೊಡ್ಡ ಮನಸ್ಸು ಮಾಡಿಲ್ಲ ಅಂದರೆ ಈ ಊರಲ್ಲಿ ಡೈರಿ ಅನ್ನೋದು ಆಗ್ತಾನೇ ಇರಲಿಲ್ಲ ಅಂತ ಅದನ್ನು ಮಾಡಿಕೊಟ್ಟಿದ್ದಾರೆ. ಆ ಡೈರಿ ಮಾಡಿಕೊಟ್ಟಿರೋ ನಾಗರಾಜಣ್ಣವ್ರಿಗೆ ನಾವು ಎಷ್ಟು ಚಿರಋಣಿ ಆಗಿರ್ತೀವೋ, ನಾವು ಓಪನ್ ಮಾಡಿದ ತಕ್ಷಣ ಹಾಲೆತ್ಕೊಂಡ್ಬಂದು ಹಾಕಿದ್ರು ಮಹಿಳೆಯರು, ಅವ್ರಿಗೆಲ್ಲರಿಗೂ ಪಾದಾಭಿವಂದನೆಗಳು ನಡೆಸ್ತಾ ಇದ್ದೀನಿ ನಾನು. ಜೈ ಹಿಂದ್, ಜೈ ಕರ್ನಾಟಕ.